SMS ಮೊದಲು ಮತ್ತು SMS ನಂತರ 41 ದಿನಗಳ ಧ್ಯಾನದ ನಂತರ ಪ್ರತಿಯೊಬ್ಬರೂ ತಮ್ಮ ಧ್ಯಾನಪೂರ್ವ ಮತ್ತು ಧ್ಯಾನದ ನಂತರದ ಸ್ಥಿತಿಯನ್ನು ವಿವರಿಸಬೇಕು ಮತ್ತು ಈ ರೀತಿಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕು. ಗುರೂಜಿ ಓದಿ ಅಥವಾ ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡ ನಂತರವೇ 15 ದಿನಗಳ ವಿರಾಮದ ನಂತರದ ಮುಂದಿನ ಧ್ಯಾನ ಮಾಡಲು ಅನುಮತಿ ನೀಡುತ್ತಾರೆ ಎಂಬುದನ್ನು ಗಮನದಲ್ಲಿಡಿ. ಅನುಭವಗಳನ್ನು ಬರೆಯಲು ಮಾರ್ಗಸೂಚಿಗಳನ್ನು ಕೆಳಗೆ ನೀಡಲಾಗಿದೆ. ಹೆಸರು: ದಾಖಲೆಯ ಪ್ರಕಾರ ಪೂರ್ಣ ಹೆಸರನ್ನು ಬರೆಯಬೇಕು. ಸ್ಥಳ, ವಯಸ್ಸು, ಉದ್ಯೋಗ, ನೀವು ಎಷ್ಟು ದಿನ ಧ್ಯಾನ ಮಾಡುತ್ತಿದ್ದೀರಿ, ಕುಟುಂಬದಲ್ಲಿ ಉಳಿದ ಎಷ್ಟು ಜನರು ಧ್ಯಾನ ಮಾಡುತ್ತಾರೆ, ಇಂತಹ ವಿಷಯಗಳನ್ನು ವಿವರಿಸಿ. ಪ್ರತಿಯೊಂದರಲ್ಲೂ ಮಾನಸಿಕ, ಶಾರೀರಿಕ, ವೈವಾಹಿಕ ಹಾಗೂ ಆರ್ಥಿಕ ಬದಲಾವಣೆಗಳು, ಅಂದರೆ ಧ್ಯಾನದ ಮುಂಚಿನ ಸ್ಥಿತಿ ಮತ್ತು ಧ್ಯಾನದ ನಂತರದ ಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ನೀವು ಏನೇ ಬರೆದರೂ ಸತ್ಯಂ ವದ ಧರ್ಮಂ ಚರ ಎಂಬ ವಿಶ್ವಧರ್ಮವನ್ನು ಹೊಂದಿರಬೇಕು. 1ನೇದು ಮಾನಸಿಕ. ಉದಾಹರಣೆಗೆ, ನಿಮಗೆ ಖಿನ್ನತೆ, ಉದ್ವೇಗ, ಒತ್ತಡ, ಆತಂಕ, ಅನುಮಾನ, ಭಯ, ಗೊಂದಲ, ಸರಿಯಾದ ನಿದ್ರೆಯ ಕೊರತೆ, ಕೋಪ, ಆತ್ಮವಿಶ್ವಾಸದ ಕೊರತೆ, ಏಕಾಗ್ರತೆಯ ಕೊರತೆ, ಎಲ್ಲದರ ಬಗ್ಗೆ ಅತೃಪ್ತಿ, ನೈತಿಕ ಮೌಲ್ಯಗಳ ಕೊರತೆ ಇತ್ಯಾದಿ ಯಾವುದೇ ತೊಂದರೆಗಳಿದ್ದರೂ ಧ್ಯಾನದ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ಎಂಬುದನ್ನು ಹೇಳಬೇಕು. ಒಳಗೆ ಸಂತೋಷ ಮತ್ತು ಶಾಂತತೆ ಇದೆಯೇ ಹಾಗೂ ಅನಗತ್ಯ ಆಲೋಚನೆಗಳು ಬರುತ್ತಿವೆಯೇ ಎಂದು ವಿವರಿಸಿ. ಇಲ್ಲಿ ನೀವು ಶುಚಿತ್ವ, ಪ್ರೀತಿ, ಗೌರವ, ನಮ್ರತೆ, ಶಿಸ್ತು, ತಾಳ್ಮೆ, ತ್ಯಾಗ, ವಿಧೇಯತೆ, ಕೃತಜ್ಞತೆ, ಪಶ್ಚಾತ್ತಾಪ, ನಿಸ್ವಾರ್ಥತೆ, ದಯೆ, ಕರುಣೆ, ಸಹಾನುಭೂತಿ ಮತ್ತು ಸತ್ಯಗಳನ್ನು ಒಪ್ಪಿಕೊಳ್ಳುವ ಮನೋಭಾವದಂತಹ ನೈತಿಕ ಮೌಲ್ಯಗಳ ಉನ್ನತಿಯನ್ನು ಉಲ್ಲೇಖಿಸಬಹುದು. ಕೆಲಸದ ಮೇಲಿನ ಪ್ರೀತಿ, ವರ್ತನೆ, ಸಮರ್ಪಣೆ ಮುಂತಾದ ಜೀವನ ವಿಧಾನದಲ್ಲಿನ ಬದಲಾವಣೆಗಳ ಬಗ್ಗೆ ಏನು ಆಗಿದೆಯೋ ಅದನ್ನು ಹೇಳಬಹುದು. ಅಭ್ಯಾಸ, ನಡವಳಿಕೆಯಲ್ಲಿನ ಬದಲಾವಣೆಗಳು ಯಾವುವು? ಉದಾಹರಣೆಗೆ, ಅಪಪ್ರಚಾರ, ಸುಳ್ಳು ಹೇಳುವುದು, ಅಸೂಯೆ, ದ್ವೇಷ, ಶಪಿಸುವುದು, ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು, ಕಮೆಂಟ್ ಮಾಡುವುದು, ಫ್ಲರ್ಟಿಂಗ್, ಸ್ಪರ್ಧಾತ್ಮಕತೆ, ವ್ಯಭಿಚಾರ, ಮದ್ಯಪಾನ, ಮಾದಕ ದ್ರವ್ಯ, ಕೋಪ, ಕಾಮ, ಇತರರನ್ನು ಅಪಹಾಸ್ಯ ಮಾಡುವುದು, ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ತಿಳಿಯುವುದು, ಅಸ್ತಿತ್ವದ ಗ್ರಹಿಕೆ, ಹೆಮ್ಮೆ, ಎಲ್ಲವನ್ನೂ ತನ್ನ ಸಾಮರ್ಥ್ಯದಿಂದಲೇ ಮಾಡಲಾಗುತ್ತದೆ ಎಂಬ ಭಾವನೆ, ಧಾರಾವಾಹಿ, ವಾರ್ತೆ, ಅನಗತ್ಯ ವಿಡಿಯೋ ಚಿತ್ರಗಳನ್ನು ನೋಡುವುದು ಮುಂತಾದ ಯಾವುದಾದರೂ ಅಭ್ಯಾಸಗಳು ನಮ್ಮೊಳಗೆ ನೆಲೆಸಿ ನಮ್ಮನ್ನು ನಾಶ ಮಾಡುವ ಅಭ್ಯಾಸಗಳಿದ್ದರೆ ಅವುಗಳಲ್ಲಿ ಬದಲಾವಣೆಗಳು ಆಗಬಹುದು ಇತ್ಯಾದಿ. 2. ಭೌತಿಕ. ಜೀವನಶೈಲಿ ರೋಗಗಳು ಸೇರಿದಂತೆ ನಿಮಗಿರುವ ಕಾಯಿಲೆಗಳು ಮತ್ತು ದೈಹಿಕ ಸ್ಥಿತಿಗಳು. ಧ್ಯಾನದ ನಂತರ ಕಾಯಿಲೆ ಕಡಿಮೆಯಾಗಿದೆಯೇ? ಚಿಕಿತ್ಸೆಯು ಧ್ಯಾನದಲ್ಲಿ ನಡೆಯುತ್ತಿದೆಯೇ? ನೀವು ಔಷಧಿಗಳನ್ನು ನಿಲ್ಲಿಸಲು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರಿಗೆ ಡೋಸನ್ನು ಕಡಿಮೆ ಮಾಡಲು ಸಾಧ್ಯವಾಯಿತೆ? ನಿದ್ರೆ, ಆಹಾರ ಇತ್ಯಾದಿ ಜೀವನ ಶೈಲಿಯಲ್ಲಿನ ಎಲ್ಲ ಬದಲಾವಣೆಗಳನ್ನು ನೀವು ಬರೆಯಬಹುದು. 3. ಕುಟುಂಬ. ಕುಟುಂಬ ಸದಸ್ಯರ ಬಗ್ಗೆ ಅವರ ವರ್ತನೆಯಲ್ಲಿ ಯಾವ ಬದಲಾವಣೆಗಳಾಗಿವೆ? ಅವರ ಕಡೆಗೆ ಕುಟುಂಬದ ಉಳಿದವರ ವರ್ತನೆಯಲ್ಲಿ ಬದಲಾವಣೆಗಳಾಗಿವೆಯೇ? ವೈವಾಹಿಕ ಜೀವನದಲ್ಲಿ ಬದಲಾವಣೆಗಳಾಗಿವೆಯೇ? ಕುಟುಂಬದಲ್ಲಿ ಎಷ್ಟು ಜನರು ಒಟ್ಟಿಗೆ ಧ್ಯಾನ ಮಾಡುತ್ತಿದ್ದಾರೆ ಮತ್ತು ಕುಟುಂಬದ ವಾತಾವರಣದಲ್ಲಿನ ಬದಲಾವಣೆಗಳನ್ನು ಇಲ್ಲಿ ವಿವರಿಸಬಹುದು. 4. ಹಣಕಾಸು. ಧ್ಯಾನಕ್ಕೆ ಮೊದಲಿನ ಆರ್ಥಿಕ ಮುಗ್ಗಟ್ಟು, ಅದರಿಂದಾಗಿರುವ ಮಾನಸಿಕ ಒತ್ತಡ ಇತ್ಯಾದಿಗಳನ್ನು ಇಲ್ಲಿ ಬರೆಯಬಹುದು. ಧ್ಯಾನದ ನಂತರದ ಬದಲಾವಣೆಗಳು, ಆರ್ಥಿಕ ಬಿಕ್ಕಟ್ಟುಗಳನ್ನು ಹೇಗೆ ಎದುರಿಸಬೇಕು ಮತ್ತು ಮಾನಸಿಕ ಮಟ್ಟ ಎಲ್ಲವನ್ನು ಇಲ್ಲಿ ಉಲ್ಲೇಖಿಸಬಹುದು. ಹಾಗೆಯೇ ಹೊಸ ಜೀವನ ಶೈಲಿಯಿಂದಾಗಿ ದೈನಂದಿನ ವೆಚ್ಚದಲ್ಲಿ ಬದಲಾವಣೆಗಳಾಗಿವೆಯೇ? ಆರ್ಥಿಕ ಸಮಸ್ಯೆಗಳು ಈಗ ನಿಮ್ಮನ್ನು ಕಾಡುತ್ತಿವೆಯೇ? ಅವಶ್ಯಕತೆಗಳನ್ನು ಸಮಯಕ್ಕೆ ಮತ್ತು ನಿಖರವಾಗಿ ಪೂರೈಸಲಾಗಿದೆಯೇ? ಇಲ್ಲಿಯೇ ಪ್ರಾರಂಭಿಸಿ ಎಲ್ಲವನ್ನೂ ಇಲ್ಲಿ ಉಲ್ಲೇಖಿಸಬಹುದು. 5. ಧ್ಯಾನದಲ್ಲಿ ದೃಶ್ಯೀಕರಣಗಳು. ಧ್ಯಾನದಲ್ಲಿ ನೀವು ನೋಡುವ ದೃಶ್ಯಗಳನ್ನು ಸಂಪೂರ್ಣವಾಗಿ ವಿವರಿಸಿ. ಸ್ವಯಂ ಮೌಲ್ಯಮಾಪನ ಮಾಡಿ ತಪ್ಪುಗಳನ್ನು ಕಂಡುಹಿಡಿದು ತಿದ್ದಿಕೊಂಡು ಮುಂದೆ ಸಾಗಿದರೆ ಮಾತ್ರ ಈ ತಂತ್ರ ಉಪಯೋಗವಾಗುತ್ತದೆ. ಉತ್ತರ ಕೊಡಲು ಗುರೂಜಿಯವರಾಗಲಿ ಬೇರೆಯವರಾಗಲಿ ಬೇಕಾಗಿಲ್ಲ.
ಅದನ್ನು ಅರ್ಥ ಮಾಡಿಕೊಂಡು ಸ್ವತಂತ್ರರಾಗಬೇಕು. ಈ ಧ್ಯಾನವು ನಿಮಗೆ ಇವೆಲ್ಲವನ್ನೂ ಮಾಡಲು ಸಹಾಯ ಮಾಡುತ್ತದೆ. ಬ್ರಹ್ಮಾಂಡ ಪ್ರತಿ ಪರಿಸ್ಥಿತಿಯಲ್ಲಿಯೂ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಅದು ನಮ್ಮೊಂದಿಗಿರುತ್ತದೆ. ಪ್ರತಿದಿನದ ಸೂರ್ಯ ಧ್ಯಾನದಲ್ಲಿ ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ಅಳಿಸಿ ಹೋಗುತ್ತದೆ. ನಾವು ನಿರಂತರವಾಗಿ ಪೂರ್ಣ ಸಮರ್ಪಣೆಯೊಂದಿಗೆ ಧ್ಯಾನ ಮಾಡುವಾಗ ಮತ್ತು ನಮ್ಮ ಜೀವನವನ್ನು ನಡೆಸುವಾಗ ಭವಿಷ್ಯದ ಜೀವನದಲ್ಲಿ ಎಲ್ಲ ಕ್ಲಿಷ್ಟಕರವಾದ ಸ್ಮರಣೆ ದೂರವಾಗುತ್ತದೆ ಮತ್ತು ನಾವು ಶುದ್ಧರಾಗುತ್ತೇವೆ. ನಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ವಿಶ್ವವು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ನಮ್ಮೊಳಗೆ ಬಹಳ ಸ್ಪಷ್ಟತೆಯೊಂದಿಗೆ ಉತ್ತರವನ್ನು ಹೇಳುತ್ತದೆ. ಹಾಗಾಗಿ ಈ ಗುರುತತ್ವವನ್ನು ಗಮನಿಸಿ. ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಯಾಣಿಸುವುದು. ನೀವು 41 ದಿನಗಳ ಕಾಲ ಧ್ಯಾನ ಮಾಡಿ ನಿಮ್ಮ ಅನುಭವಗಳನ್ನು ಪ್ರಾಮಾಣಿಕವಾಗಿ ಬರೆದಾಗ ಅದು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಆಳವಾಗಿ ಮುಳುಗುತ್ತದೆ. ಪ್ರಜ್ಞೆಯು ಮನಸ್ಸಿಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಮನಸ್ಸು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ತತ್ವವಾಗಿದೆ. ಆಗ ಬ್ರಹ್ಮಾಂಡವು ಏನೆಂದು ತಿಳಿಯುತ್ತದೆ. ನಿಮ್ಮ ಫಲಿತಾಂಶದ ಪ್ರಕಾರ ಮುಂದಿನ ಪ್ರಯಾಣದಲ್ಲಿ ನಿಮಗೆ ಬೇಕಾದುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಬ್ರಹ್ಮಾಂಡ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಬ್ರಹ್ಮಾಂಡ ನಿಮಗೆ ನೀಡಲು ಬಯಸುತ್ತಿರುವ ಹೆಚ್ಚಿನದನ್ನು ನೀಡುವುದನ್ನು ಮುಂದುವರಿಸುತ್ತದೆ. ನಿಮ್ಮ ಮುಂದಿನ 41 ದಿನಗಳ ಧ್ಯಾನ ನಿಮಗೆ ಮಹತ್ವವಾದ ಅನುಭವವಿಲ್ಲದಿದ್ದರೆ ನಿಮ್ಮ ಸಮರ್ಪಣೆಯನ್ನು ಹೇಗೆ ಉತ್ತಮಗೊಳಿಸಬೇಕು ಎಂದು ಬ್ರಹ್ಮಾಂಡ ನಿಮಗೆ ತಿಳಿಸುತ್ತದೆ. ನೀವು ಅದನ್ನು ಧ್ವನಿಯಲ್ಲಿ ಬರೆದು ಗುಂಪಿನಲ್ಲಿ ಹಾಕಿದಾಗ ಅದು ಇತರರಿಗೂ ಸಹಾಯವಾಗುತ್ತದೆ. ಆದ್ದರಿಂದ ಸಮಾಜಕ್ಕೆ ನಿಮ್ಮ ಬದ್ಧತೆಯನ್ನು ಪೂರೈಸಲು ನಿಮಗೆ ಅವಕಾಶ ಸಿಗುತ್ತದೆ. ಇದೇ ಸತ್ಯಂಬದ ಧರ್ಮಂಚರ. ಗುರು ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ತತ್ವ ಮತ್ತು ಗುರುತತ್ವವು ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಪ್ರತಿಯೊಬ್ಬರ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ಸತ್ಯವಿರಬೇಕು. ಇದು ಮಗು ಮತ್ತು ತಾಯಿಯ ನಡುವಿನ ಹೊಕ್ಕುಳ ಬಳ್ಳಿಯ ಸಂಬಂಧದಂತೆ ಹಾಗೂ ಗುರುತತ್ವದ ಮೂಲಕ ಇದು ನಮ್ಮನ್ನು ಬ್ರಹ್ಮಾಂಡಕ್ಕೆ ಸಂಪರ್ಕಿಸುತ್ತದೆ. ನಾವು ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಬದುಕುತ್ತಿಲ್ಲವಾದ್ದರಿಂದ ಬ್ರಹ್ಮಾಂಡದೊಂದಿಗಿನ ನಮ್ಮ ಸಂಪರ್ಕವು ಕಡಿತಗೊಂಡಿದೆ. SMS ಧ್ಯಾನವು ಗುರುತತ್ವದ ಮೂಲಕ ನಮ್ಮನ್ನು ಬ್ರಹ್ಮಾಂಡದೊಂದಿಗೆ ಮರು ಸಂಪರ್ಕಿಸುತ್ತದೆ. ಆ ಗುರುತತ್ವವು ವಿಮುಖವಾದರೆ ಮತ್ತೆ ಬ್ರಹ್ಮಾಂಡದ ಸಂಪರ್ಕ ಕಡಿದು ಹೋಗುತ್ತದೆ. ಗುರುತತ್ವದಿಂದ ವಿಮುಖರಾದರೆ ಗುರುವಿನ ಮತ್ತು ಬ್ರಹ್ಮಾಂಡದ ಆಶೀರ್ವಾದ ಕಳೆದು ಹೋಗುತ್ತದೆ. ಬ್ರಹ್ಮಾಂಡ ಕೈಬಿಟ್ಟರೆ ಗುರುಗಳು ಕೈ ಹಿಡಿಯುತ್ತಾರೆ ಎಂದು ಆಶಿಸಬಹುದು, ಆದರೆ ಗುರು ಕೈಬಿಟ್ಟರೆ ಯಾರೂ ಕೈ ಹಿಡಿಯುವುದಿಲ್ಲ. ಹಾಗಾಗಿ ಧರ್ಮನಿಂದನೆ ಮಾಡಬಾರದು. ಬ್ರಹ್ಮಾಂಡವನ್ನೇ ಮಂಡಿಯೂರಿಸಿಕೊಂಡು ಅಧ್ಯಯನ ಮಾಡು ಎಂದು ಹೇಳಿದ ಅಸಂಖ್ಯ ಜನರನ್ನು ಗುರುಗಳು ಸುಧಾರಿಸಲು ಪ್ರಯತ್ನಿಸುತ್ತಿದ್ದಾರೆ. ಬ್ರಹ್ಮಾಂಡದ ಮೇಲಿನ ಅತಿಯಾದ ಕಾಳಜಿಯಿಂದಲೇ ಗುರುಗಳು ಜನ್ಮ ಜನ್ಮಾಂತರಗಳಿಂದ ತಪಸ್ಸನ್ನು ಮಾಡುತ್ತಾ ಬಂದಿದ್ದಾರೆ. ಅದನ್ನು ಕಾಣಿಕೆಯಾಗಿಯೂ ಭಿಕ್ಷೆಯಾಗಿಯೂ ನೀಡಿದ್ದಾರೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮಾನ್ಯ ಜ್ಞಾನವನ್ನೂ ನಾವು ಮನುಷ್ಯರು ಕಳೆದುಕೊಂಡಿದ್ದೇವೆ. ಕೊನೆಗೆ ಗುರುಗಳು ಕೂಡ ಶಿಷ್ಯರ ಮುಂದೆ ಮಂಡಿಯೂರಿ ನಿಲ್ಲಬೇಕಾಗುತ್ತದೆ. ಕೊನೆಗೆ ನೀನೇ ಹೋಗಿ ಕಲಿತುಕೋ ಅಂದು ಬಿಡುತ್ತಾರೆ. ಅಜ್ಞಾನದಲ್ಲಿ ಸಿಲುಕಿರುವ ನಮ್ಮನ್ನು ಅರಿವಿನೆಡೆಗೆ ಎಳೆಯುವ ಗುರುಗಳ ಪ್ರಯತ್ನವನ್ನು ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ಮೂಲಕ ಹಿಂದಕ್ಕೆ ಎಳೆಯದೆ ಹೋದರೆ ನಾವು ಕೂಡ ಬುದ್ಧಿವಂತಿಕೆಯನ್ನು ತಲುಪಿ ನೆಮ್ಮದಿಯಾಗಿ ಬದುಕಬಹುದು.